ಹಲೋ ಸ್ನೇಹಿತರೆ, ಹಬ್ಬದ ಫಲಹಾರನ ನಾನು ಹಾಕಿಟ್ಟಿದ್ದೆ ಕವರ್ನಾಗ. ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ. ಇವತ್ತಿನ ದಿವಸ ಏನೈತಿ, ಮಹಾನಗರ ಪಾಲಿಕೆಯಿಂದ ಕಸದ ಗಾಡಿ ಏನು ಬರ್ತೈತೆ ರೀ, ಅವರು ಬಂದರು. ಸೊ ಅವರಿಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅಂದ್ರೆ ಅದು ಸೌಂಡ್ ಹಾಕಿರ್ತಾರಲ್ರಿ, ಆ ಸೌಂಡ್ ಮೇಲೆ ಗೊತ್ತಾಗ್ತೈತಿ ಕಸದ ಗಾಡಿ ಬಂತು ಇವತ್ತು ಅಂಥೇಳಿ, ಇನ್ನೂ ದೂರ ಇದ್ದಾಗನ. ಸೊ ನಾನು ಕೂಡ ಎಲ್ಲ ಕಸನ ಏನೇನಿತ್ತಲ್ಲ, ಹಸಿ ಕಸ, ಒಣ ಕಸ ಎಲ್ಲನೂ ಎತ್ತಿ ಹೊರಗಿಟ್ಟೀನಿ. ಹಾಗೇನೆ ಅವರು ಕವರ್ಸ್ ಕೂಡ ಎತ್ತಿಟ್ಟೀನಿ. ಇನ್ನೇನು ಹತ್ತಿರ ಬಂತ್ರಿ ವೆಹಿಕಲ್ಲು. ಸೊ ಅದು ಬಂದ ತಕ್ಷಣ ಅಂದ್ರೆ ಅವರಿಗೆ ಕೊಟ್ಬಿಡ್ತೀನಿ. ಹಾಗೆ ಮತ್ತು ಹಬ್ಬದ ಖುಷಿ ಕೂಡ ಕೇಳಿದರು. ಸೊ ಅಮೌಂಟ್ ಕೂಡ ಕೊಟ್ಟೆ, ಏನು ಭಾಳ ಏನು ಕೊಟ್ಟಿಲ್ಲ ನಾನು. ಸೊ ಅದನ್ನು ಕೂಡ ಕೊಟ್ಟೆ. ಹಾಗೆ ಪಳಾರ ಕೂಡ ನೋಡಿರಿ ಒಯ್ತಾ ಇದ್ದೀನಿ. ಸೊ ಇಬ್ಬರು ಇರ್ತಾರೆ, ಒಬ್ಬರು ಡ್ರೈವರು ಮತ್ತು ಇನ್ನೊಬ್ಬರು ಕಸ ಎತ್ತು ಹಾಕೋರು ಇರ್ತಾರೆ. ಸೊ ಅವರಿಬ್ಬರಿಗೂ ಕೊಟ್ಟೆ. ಖುಷಿ ಆಯಿತು, ಅವ್ರಿಗೆ ಕೂಡ ಖುಷಿ ಆಯಿತು. ಸೊ ಈ ರೀತಿಯಾಗಿ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ಸಾಯಂಕಾಲ ಒಂದು 4:30 ಆಯ್ತು. ಈಗ ಹೊರಗಡೆ ಹೊಂಟೀನಿ. ತಂಗಿ ಡ್ಯೂಟಿ ಮುಗಿತೈತಿ ಈಗ. ಸೊ ಅದ ಟೈಮಿಗೆ ನಾನು ರೆಡಿಯಾಗಿ ಬಂದುಬಿಡು ಅಂದಳ. ಇವತ್ತು ಸ್ಯಾಟರ್ಡೆ, ಮಕ್ಕಳು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಕರ್ಕೊಂಡು ಹೊಂಟೇನಿ ಸ್ನೇಹಿತರೆ. ಬರ್ರಿ ಹೋಗಿ ಬರೋಣ ಅಂತ, ಆಮೇಲೆ ಮಾತಾಡ್ತೀನಿ ಅಂತ ಸ್ನೇಹಿತರೆ. ಬರ್ರಿ ಹೋಗಿ ಬರೋಣ ಅಂತ. ಸೊ ಸ್ನೇಹಿತರೆ, ಆಟೋ ಬಂತು ನೋಡ್ರಿ. ಆಟೋದೊಳಗೆ ನಾನು ಕೊಟ್ಕೊಂಡೆ. ಈಗ ಅವ್ರ ಮನೆ ಕಡೆ ಹೊಂಟೀನಿ. ಯಾಕಂದ್ರೆ ಮಕ್ಕಳಲ್ಲೇ ಅವ್ರ ಮನೆ ಹತ್ರ ನನಗೆ ವೇಟ್ ಮಾಡಕತ್ತರು. ಅದಕ್ಕೋಸ್ಕರ ಅವ್ರನ್ನೂ ಕೂಡ ನಾನೀಗ ಆಟೋದೊಳಗೆ ಪಿಕ್ ಮಾಡಿಕೊಂಡು ಹೊರಗಡೆ ಹೋಗ್ತೀವಿ ನೋಡ್ರಿ. ಬಾಯ್ ತರುಣ್. ನನ್ನ ಮಕ್ಕಳಂತೂ ಇಬ್ಬರು ಹಾವು ಮುಂಗ್ಲೆ ಇದ್ದಂಗೆ ಒಟ್ಟು ಕಚ್ಚಾಡ್ತಿರ್ತಾರೆ ರೀ. ನಾವು 4 ಜನ ಇದ್ದರೂ ಇಷ್ಟು ಯಾವಾಗೂ ಜಗಳಾಡಿಲ್ಲ, ಅಷ್ಟು ಜಗಳಾಡ್ತಿರ್ತಾರೆ ಇಬ್ಬರೇ ಎದ್ರು ಇವ್ರು. ಸ್ನೇಹಿತರೆ, ಬಂದ್ವಿ ನಾವು. ಎಲ್ಲಿಗೆ ಬಂದ್ವಿಪ್ಪ ಅಂತಂದ್ರೆ, ನಮ್ಮ ಧಾರವಾಡದ ಒಂದು ಜುಬ್ಲಿ ಸರ್ಕಲ್ ದಾಟಿ ನಾವೀಗ ಹೋಗ್ತಾಯಿದ್ದೀವಿ ನೋಡ್ರಿ. ಎಲ್ಲಿಗಪ್ಪ ಅಂತಂದ್ರೆ, ನಾನು ಬಂದೆ ಈಗ ಗಿರಿಯಾಸಿಗೆ ಬಂದೆ ನೋಡ್ರಿ. ಏನಪ್ಪ ಇವರು ಮೊನ್ನೆ ಏನೇನೆಲ್ಲ ವಿಡಿಯೋ ಮಾಡಿದ್ರು, ಏನೇನೆಲ್ಲ ಹೇಳ್ಕೊಂಡಿದ್ರು, ಗಿರಿಯಾಸಕ್ಕೆ ಬಂದ್ರಲ್ಲ ಅಂತ ನೀವು ಅಂದ್ಕೊಂಡ್ರೆ, ಅದಕ್ಕೂ ಎಲ್ಲ ಹೇಳ್ತೀನಿ. ನನಗೇನೆ ಯಾವುದೂ ಮುಚ್ಚಿಡೋದನ್ನೇ ಇಲ್ಲ. ನಾನು ಏನಿದ್ರು ನಿಮ್ಮ ಜೊತೆ ಡೈರೆಕ್ಟಾಗಿ ಶೇರ್ ಮಾಡ್ತೀನಿ. ಸೊ ನಾನು ಅವತ್ತೇನು ಲಾಗ್ ಶೇರ್ ಮಾಡ್ಕೊಂಡಿದ್ದೆ. ಸೊ ಅವತ್ತಿನ ಸಿಚುವೇಶನ್ ಏನಿತ್ತು ಅದನ್ನು ನಾನು ಆ್ಯಸ್ ಇಟ್ ಈಸ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನೀವು ಹೆಂಗೆ ಆ ವಿಡಿಯೋನ ನೋಡಿ ನನಗೆ ಸಾಕಷ್ಟು ಎಂಕರೇಜ್ ಮಾಡಿದ್ರಿ, ಐಡಿಯಾಸ್ ಕೊಟ್ರಿ, ಸಮಾಧಾನ ಮಾಡಿದ್ರಿ, ಅದೇ ರೀತಿ ನಮ್ಮ ಮನೆಯೊಳಗೂ ವಿಡಿಯೋನ ನೋಡ್ತಾರೆ. ಆ ವಿಡಿಯೋನ ನೋಡಿ ನನ್ನ ತಮ್ಮ ನನಗೆ ಸಾಕಷ್ಟು ಬೈದ ಅಂತಲೇ ಹೇಳಬಹುದು, ಸಣ್ಣ ತಮ್ಮ. ಯಾಕಂದ್ರೆ ನಾನು ಅವನಿಗೆ ರಿಟರ್ನ್ ಆಗಿ ಅಮೌಂಟ್ ಕೊಟ್ಟೆ ನನ್ನ ಸ್ಯಾಲ್ರಿ ಬಂದ ಮೇಲೆ ಅಂತ ಹೇಳಿದೆ. ಬಟ್ ಇದೆಲ್ಲ ಅವ್ರಿಗೆ ಗೊತ್ತಿರಲಿಲ್ಲ, ನಾ ಏನು ಅಂದ್ಕೊಂಡಿದ್ದೆ ಏನಿಲ್ಲ ಅಂಥೇಳಿ. ಬಟ್ ಅವನಿಗೆ ಪಾಪ ತ್ರಾಸಿತ್ತಲ್ಲ, ಮನೆಯೊಳಗೆಲ್ಲ ಅಪ್ಪಾಜಿಗೆಲ್ಲ ಸ್ವಲ್ಪ ಅಡ್ಮಿಟ್ ಮಾಡಿ, ಅಂದರೆ ESI ಏನೋ ಅದು ವರ್ಕ್ ಆಗಲಿಲ್ಲ ರೀ. ಕ್ಯಾಶೇ ಕಟ್ಟಿದ್ರು, 70,000 ರುಪೀಸ್ ಬಿಲ್ ಆಗಿತ್ತು. ಸೊ ನನ್ನ ಕಡೆ ಅಂತೂ ಅವ್ರಿಗೆ ಹೆಲ್ಪ್ ಮಾಡುವಷ್ಟು ಏನಿರಲಿಲ್ಲ. ಅಟ್ಲೀಸ್ಟ್ ಅವ್ರದ್ದಾರ ಅವ್ರಿಗೆ ನಾ ಕೊಡಬೇಕಲ್ಲ ಅಂಥೇಳಿ ಅವನ ಕಡೆ ಇಸ್ಕೊಂಡಿದ್ದಾನೆ. ನನ್ನ ಯೂಟ್ಯೂಬ್ ಸ್ಯಾಲ್ರಿ ಬರುತ್ತಲೆ ಅಂದರೆ ನಾನು ಕೊಟ್ಟಿದ್ದೆ. ಬಟ್ ಅವ್ರು ಹೆಂಗಾರು ಅಡ್ಜಸ್ಟ್ ಮಾಡಿದ್ರು, ಇಬ್ಬರು ತಮ್ಮ ಸೇರಿ ಎಲ್ಲ ಬಿಲ್ ಪೇ ಮಾಡಿ ಅಪ್ಪಾಜಿನ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದರು. ಮತ್ತು ನಾನು ಆ ಒಂದು ವಿಡಿಯೋ ಹಾಕಿದೆ ಅಲ್ಲ, ವಿಡಿಯೋ ಹಾಕಿದ ತಕ್ಷಣ ಅಂದ್ರೆ ತಮ್ಮ ಬೈದ, ನಾನು ನಿನಗೆ ಕೇಳಿದ್ದಿಲ್ಲ ಏನಿಲ್ಲ, ನೀನಾಗಲೇ ಕೊಟ್ಟು ಅಮೌಂಟನ್ನು, ಮತ್ತು ಅವಶ್ಯ ಇದ್ರೆ ನೀನು ಅದನ್ನು ತೊಗೊಂಡ ನಂತರ ಕೊಡ್ಬೋದಿತ್ತಲ್ಲ ಅಂಥೇಳಿ ಬೈದ. ಇರಲಿ ಬಿಡಪ್ಪ, ನಿಮಗೂ ತ್ರಾಸ ಐತಿ, ಇರಲಿ ಬಿಡು, ಪರವಾಗಿಲ್ಲ, ನನಗೆ ಮತ್ತು ಆದಾಗ ನಾನು ತೊಗೊಳ್ತೀನಿ, ಮತ್ತು ಈ ಥರ ದೀಪಾವಳಿ ಇದನ್ನು ಬರ್ತೈತಲ್ಲ ಅಂದ್ಕೊಂಡನ ನಾನು ಇದನ್ನು ಮಾಡಿದ್ದೆ. ಬಟ್ ಇರಲಿ ಬಿಡು, ಅದು ಅದ್ರ ಆತಲ್ಲ ಅಂತ ಹೇಳ್ಕೊಂಡೆ. ಬಟ್ ತಮ್ಮಗಳ ಕೇಳಬೇಕಲ್ರಿ ಆ ರೀತಿ. ಮತ್ತು ನಮ್ಮ ತಂಗಿ ಕಾಲ್ ಮಾಡಿ, ಇಲ್ಲ ಆಕಿ ಅಮೌಂಟ್ ಅಕ್ಕ ಹಿಂಗೆ ಕೊಟ್ಲು, ಬಟ್ ನನಗೆ ಹೇಳಿದ್ದಿಲ್ಲ, ಆಕಿ ವಾಷಿಂಗ್ ಮೆಷಿನ್ ತೊಗೊಳೋದೈತಂತ, ಸೊ ಆಕಿನ ಕರ್ಕೊಂಡು ಹೋಗು, ಮತ್ತು ನಾನು ಅಮೌಂಟನ್ನು ಹಾಕಿರ್ತೀನಿ, ಅದನ್ನು ಏನು ಡೌನ್ ಪೇಮೆಂಟ್ರ ಮಾಡಿರಿ, ಯಾಕಂದ್ರೆ ನನಗೂ ಫುಲ್ ಕೊಡುವಷ್ಟು ನನ್ನ ಹತ್ರ ಇಲ್ಲೀಗ, ಡೌನ್ ಪೇಮೆಂಟ್ ಮಾಡಿರಿ, ಬೇಕಾದ್ರೆ ಮಂತ್ಲಿ ಹೆಂಗಾರ ಮಾಡೋಕ್ಕೆ ಬರ್ತೈತೆ ಅಂಥೇಳಿ ನಮ್ಮ ತಂಗಿ ಜೊತೆ ಡಿಸ್ಕಷನ್ ಮಾಡಿ ಎಲ್ಲ ಇದನ್ನು ಮಾಡಿದ್ರು ಅವರಿಬ್ಬರು ಕೂಡಿ. ಆಮೇಲೆ ನನಗೆ ತಂಗಿ ಕಾಲ್ ಮಾಡಿ, ಏನು ಹಿಂಗೆ ಅಂದಿ ಅಂತ, ಮತ್ತು ಉದಯ್ ನನಗೆ ಹಿಂಗೆ ಅಂದ, ನೀ ಎಷ್ಟೊತ್ತಿದ್ರು ರೆಡಿಯಾಗಿ ಬರ್ಬೇಕಂದ್ರೆ ಬರ್ಬೇಕೀಗ ಅಂತ. ನಾನು ಬೇಡ, ನನ್ನ ಕಡೆ ಅಮೌಂಟ್ ಇಲ್ಲ, ಮತ್ತು ಅದನ್ನೆಲ್ಲ ಸೆಟ್ ಮಾಡೋಕ್ಕಿನ್ನೂ ಭಾಳ ಅಂದ್ರೆ ಭಾಳ ಎಲ್ಲ ವ್ಯವಸ್ಥೆ ಆಗಬೇಕು, ಬೇಡ, ಮಂತ್ಲಿ ಇನ್ಸ್ಟಾಲ್ಮೆಂಟನ್ನು ತ್ರಾಸ ಆಗ್ತೈತಿ, ನೋಡ್ಕೊಂಡು ಮಾಡಿದ್ರೆ ಆಯ್ತು ಬಿಡು, ಬೇಡ ಈಗ ಸದ್ಯಕ್ಕೆ ಅಂತಂದೆ.
ಬಟ್ ತಂಗಿ ಅಂದ್ರೆ ಕೇಳಂಗಿಲ್ಲ ರೀ ಆಕಿ ಹೆಂಗಂದ್ರೆ ಅದು ಆಗ್ಬೇಕಂದ್ರೆ ಆಗ್ಬೇಕು ಅನ್ನೋಂಗೆ ಮತ್ತು ಆಫರ್ಸು ನಡ್ಯಾಕತ್ತಾವ ಇನ್ನು ಆಫರ್ಸ್ ಹೋದ್ವು ಅಂದ್ರೆ ಮತ್ತು ಅದ ಒಂದು 2-3 ಸಾವಿರ ಉಳಿತೈತಲ್ಲ ಈಗ ತೊಗೊಂಡ್ರೆ ಬಾ ನೀನು ಆಫರ್ಸ್ನಾಗ ಸ್ವಲ್ಪ ಕಡಿಮೆ ಆಗ್ತೈತಿ ಹೋಗಿ ಬರೋಣ ನೋಡೋಣ ಹೆಂಗೆ ಆಕೈತಿ ಇನ್ಸ್ಟಾಲ್ಮೆಂಟ್ ಆಗ್ತೈತೋ ಹೆಂಗೆ ಆಕೈತೋ ನೋಡೋಣ ಬಾ ಅಂಥೇಳಿ ಒಟ್ಟು ಬಿಡಲೇ ಇಲ್ಲ ಅಂದ್ರೆ ಬಿಡಲೇ ಇಲ್ಲ. ನಾವು ಆರಾಮ ಮನೆಯೊಳಗೆ ಇಷ್ಟು ಮಕ್ಕಳು ನಾನು ಎಲ್ಲರೂ ಇದ್ವಿ. ಮತ್ತು ಆಕಿ ಒತ್ತಾಯ ಮಾಡಿದ್ಲು, ಹಿಂಗಾಗಿ ರೆಡಿಯಾಗಿ ನಾನು ಇಲ್ಲೇ ಗಿರಿಯಾಸಕ್ಕೆ ಬಂದೆ ರೀ. ತಂಗಿ ಇನ್ನೂ ಬಂದಿರಲಿಲ್ಲ, ನೀವು ನೋಡ್ತಾ ಇರ್ರಿ ನಾ ಬರ್ತೀನಿ ಅಂದಿದ್ಲು. ಸೊ ಬಂದ ತಕ್ಷಣ ನೋಡಿದ್ವಿ, ಯಾಕಂದ್ರೆ ನಾವು ಇಲ್ಲೇ ಆಲ್ಮೋಸ್ಟ್ ಎಲ್ಲ ಇಲ್ಲೇ ತೊಗೊಳೋದ್ರಿಂದ ಸ್ಟಾಫು ಸ್ವಲ್ಪ ಪರಿಚಯ ಇದ್ದಾರೆ. ಹೀಗಾಗಿ ಬಂದ ತಕ್ಷಣ ಅಂದ್ರೆ ಅವರೆಲ್ಲ ತೋರಿಸ್ತಾ ಇದ್ರು ಯಾವ್ದು ಚಲೋ ಐತಿ ಯಾವುದಿಲ್ಲ ಅಂಥೇಳಿ. ನನ್ನ ಮಗ ಇಲ್ಲೇ ಫುಲ್ ಅಂದ್ರೆ ಫುಲ್ ಶೋರೂಮದೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದ ನೋಡ್ರಿ. ಹೆಲ್ಪ್ ಮಾಡ್ತಾರೆ ಮಕ್ಕಳು, ಹಾಗೇನಿಲ್ಲ ಮಾಡೇ ಮಾಡ್ತಾರೆ, ನೀವು ನೋಡಿರಿ. ಮತ್ತು ನನಗೆ ಕರೆನೂ ಈಗದು ಬರ್ಡನ ರೀ, ಇದು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅದು ಅಂದ್ರೆ ಸ್ವಲ್ಪ ನಂಗೆ ತ್ರಾಸ ಆಗ್ತೈತಿ. ನಾ ಅನ್ಕೂಲ ನೋಡ್ಕೊಂಡು ತೊಗೋತೀನಿ ತಗೋ, ಈಗ ಬೇಡ ಅಂತಂದ್ರೆ ಕೇಳಲಿಲ್ಲ. ಇರಲಿ ಬಿಡು ನೋಡಿದ್ರೆ ಆಯ್ತು ಅಂಥೇಳಿ. ಮತ್ತು ಆಮೇಲೆ ತಂಗಿ ಏನಂದ್ಲು, ಇಲ್ಲ ಹಿಂಗೆ ಮಾಡು ನೀನು, ಏನೈತಲ್ಲ ಮಂತ್ಲಿ ನೀನು ನನಗೆ ಕೊಟ್ಬಿಡು, ನಾವು ಹೆಂಗೂ ಚೀಟಿ ಕಟ್ತೀವಲ್ಲ ನಾನು ಅದಕ್ಕೆ ಹಾಕಿ ಚೀಟಿ ಕಟ್ಕೊಳ್ತೀನಿ, ಈಗ ನನ್ನ ಕಡೆ ಇದ್ದಿದ್ದು ಹಾಕಿ ತೊಗೊಂಡ್ಬಿಡೋಣ. ಇನ್ಸ್ಟಾಲ್ಮೆಂಟ್ರೆ ಯಾಕೆ ಬೇಕು ನಿನಗೂ, ಮಂತ್ಲಿ ಟೆನ್ಷನರ ಯಾಕೆ ಬೇಕು, ಬೇಡ. ಮತ್ತು ಇದು ಇನ್ಸ್ಟಾಲ್ಮೆಂಟ್ ಅಂದ್ರೆ ಸ್ವಲ್ಪ ಪೇಪರ್ ಚಾರ್ಜು ಅದು ಇದು ಅದು ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಬರ್ತೈತಿ, ಬೇಡ ಬಿಡು, ಅದು ಸ್ವಲ್ಪ ಉಳಿತಾಯ ಆಗ್ತೈತಿ. ಹೆಂಗೂ ಅವನು ಸ್ವಲ್ಪ ಕೊಡ್ತಾನೆ, ಉಳ್ದಿದ್ದು ನಾನು ಹಾಕಿರ್ತೀನಿ, ನನಗೆ ಮಂತ್ಲಿ ನೀನು ನನಗೆ ಕೊಟ್ಟೆ ಅಂದ್ರೆ ನಾವು ಮಂತ್ಲಿ ಹೆಂಗೂ ಬಿಸಿ ಕಟ್ತೀವಲ್ಲ ಅದ್ರಾಗ ನಮ್ಗೆ ತೊಗೊಂಡು ಈಸಿ ಆಗ್ತೈತೆ ತುಂಬಾಕ ಅಂತ ಅಂದ್ಲು. ಸೊ ಇದು ಒಂದು ರೀತಿಯಿಂದ ನನಗೆ ಹೌದು ಬಿಡು ಚಲೋನ ಅನ್ನಿಸ್ತು ನನಗೆ. ಯಾಕಂದ್ರೆ ಇಲ್ಲಿ ಇವರಿಗೆಲ್ಲ ಪೇಪರ್ ಚಾರ್ಜ್ ಕೊಟ್ಟು ಎಲ್ಲ ಮಾಡಿ ಇಲ್ಲಿ ಟೆನ್ಷನ್ ತೊಗೊಳೋಕಿನ ಆರಾಮಾಗಿ ಆಕಿಗೆ ಒಂದು 10 ತಾರೀಕು ಮಟನೂ ನಾನು ಅಡ್ಜಸ್ಟ್ ಮಾಡಿ ಕೊಡ್ಬೋದು ಬಿ ಸಿ ಕಟ್ಟಲಿಕ್ಕೆ. ಸರಿ ಬಿಡು ಹಾಗೆ ಮಾಡಿದ್ರೆ ಆಯಿತು ಅಂತಂದು ಮಾಡಿದ್ವಿ. ಆಮೇಲೆ ಚಾಯ್ಸ್ ಕೂಡ ಮಾಡಿದ್ವಿ ವಾಷಿಂಗ್ ಮಷಿನ್. ಹಾಗೆ ಒಂದು ರೌಂಡ್ ಎಲ್ಲ ಇದು ಗ್ಯಾಸ್ ಸ್ಟವ್ ನೋಡಾತಿದ್ಲು, ಕುಕ್ಕರ್ ನೋಡಾಕತ್ತಿದ್ಲು, ಮಿಕ್ಸಿ ನೋಡಾತಿದ್ಲು ತಂಗಿ ಹಂಗೆ ಅಡ್ಡಾಡ್ಕೋತ. ನನ್ನ ಮಗನ ಆಟ ನೋಡ್ರಿ, ಇಲ್ಲಿ ಪ್ಯಾನ್ ತೊಗೊಂಡು ಹೆಂಗೆ ಮಾಡಾಕತ್ತಾನ, ಕ್ರಿಕೆಟ್ ಬ್ಯಾಟ್ ಮಾಡಿಬಿಟ್ಟಾನ, ಅದನ್ನು ತಗೋ ಕ್ಯಾಚ್ ಹಿಡಿ ಅಂತಾನೆ. ಈಡು ಹಾಗೆಲ್ಲ ಮಾಡಬಾರ್ದು ಅಂದ್ರೆ ಕೇಳವಲ್ಲ. ನನ್ನ ಮಗಳು ಅಯ್ಯೋ ಮಸ್ತೈತಿ ಮಮ್ಮಿ ಪ್ಯಾನ್ ಇದ್ದಿದ್ದು, ಪ್ಯಾನ್ ತೊಗೊಂಡ್ಬಿಡು ಮಸ್ತೈತೆ ಅಂತಂದು. ಸೊ ಮಕ್ಳದ್ದೇನು ರೀ ಅವ್ರಿಗೇನು ಗೊತ್ತಾಗ್ತೈತಿ ಸೊ ಎಲ್ಲನೂ. ಆಮೇಲೆ ನನ್ನ ಮಗಳು ಇಲ್ಲ ನಾವು ಮೈಕ್ರೋವೇವ್ ತೊಗೊಳ್ಳೋಣ ಅಂಥೇಳಿ, ಬ್ಯಾಡ ಬಿಡವ ನಮಗೆಲ್ಲ ಅದು ಎದಕ್ಕೇವ ನಮ್ಮಂಥವ್ರಿಗೆಲ್ಲ ಬಗೆಹರಂಗಿಲ್ಲ ಅದು, ಬೇಡ ಅಂತಂದ್ವಿ. ಸೊ ಹಿಂಗೆ ಒಂದು ವಾಟರ್ ಬಾಟ್ಲ್ ಕೊಡಿಸು, ಟಿಫನ್ ಬಾಕ್ಸ್ ಕೊಡಿಸು, ಸೊ ಇದೇ ರೀತಿ ನಡೆದೈತೆ ಅವ್ರದ್ದು. ಸೊ ಅದನ್ನೆಲ್ಲ ಮುಗಿಸಿ ಬಿಲ್ಲಿಂಗ್ ಮುಗಿಸಿ ಮತ್ತೇನೈತಿ ತಂಗಿ ಮತ್ತು ಮಗಳು ಮುಂದೆ ಹೋದರು ವೆಹಿಕಲ್ಸ್ ಆಕಿಗೆ ಗಾಡಿ ಮೇಲೆ. ನಾನು ಮತ್ತು ಮಗ ಆಟೋದಾಗ ಹೋಗೋದು ನೋಡ್ರಿ ಹಿಂದಿಂದ. ಸೊ ಪರ್ಚೇಸ್ ಅಂತೂ ಆಯಿತು, ಯಾವ್ದು ತೊಗೊಂಡ್ವಿ, ಎಷ್ಟು ಬಿತ್ತು, ಏನು ಎತ್ತ ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಸೊ ಸಾಕಷ್ಟು ಸ್ನೇಹಿತರು ಒಬ್ರಿದ್ದೀರಿ ಎದಕ್ಕೆ ಬೇಕು ನಿಮ್ಗೆ ಹಂಗೆ ಹಿಂಗೆ ಏನೇನೋ ಹೇಳಿದರು, ಕಮೆಂಟ್ ಮಾಡಿದರು. ನಿಮಗೆ ಯಾವಾಗಾದ್ರೂ ಅನಾನುಕೂಲಕ್ಕೆ ದುಡ್ಡು ಬೇಕಾಗ್ತವೆ, ದುಡ್ಡು ಇಟ್ಕೋರಿ, ಅದನ್ನೇನು ಮಾಡ್ತೀರಿ, ಬೇಡ ಒಬ್ರದಿರಿ ಅಂಥೇಳಿ. ಬಟ್ ಇಲ್ಲ, ನನಗದು ಅವಶ್ಯ ಇತ್ತು, ಅನಿವಾರ್ಯನೇ ಇತ್ತು, ನಾನು ತೊಗೊಳ್ಳೇಬೇಕಿತ್ತು. ಹೀಗಾಗಿ ನಾನು ಅದು ತೊಗೊಂಡೆ ನೋಡ್ರಿ ಸ್ನೇಹಿತರೆ. ಸೊ ನಾನು ಮಗ ಆಟೋದಾಗ ನಾವು ಹೋಗ್ತಾಯಿದ್ದೀವಿ ಇಲ್ಲೇ ಜುಬ್ಲಿ ಸರ್ಕಲಿಗೆ. ಟ್ರಾಫಿಕ್ ಇತ್ತು ರೀ. ಸೊ ಈ ಕಡೆ ಏನೈತಿ ರಿಲಯನ್ಸ್ ಮಾರ್ಟ್ ಐತಿ, ಮಲ್ಬಾರ್ ಗೋಲ್ಡ್ ಐತಿ, ಸಂಗೀತ ಮೊಬೈಲ್ಸ್ ಐತಿ, ಓಸ್ವಾಲ್ ಟವರ್ ಐತಿ. ಸೊ ಈ ಥರ ಇಲ್ಲಿನ ಮೇನ್ ಕೆಲವೊಂದು ಶಾಪ್ಸ್ ಅಥವಾ ಶೋರೂಮ್ಸ್ ಅದಾವ ಅಂತಲೇ ಹೇಳ್ಬೋದು. ಮತ್ತು ಹರ್ಷ ಅನ್ನೋದೊಂದು ಶೋರೂಮ್ ಐತಿ, ಅಲ್ಲಿ ಕೂಡ ವಾಷಿಂಗ್ ಮಷೀನು ಎಲ್ಲನೂ ಸಿಗ್ತಾವೆ. ಸೊ ಇದೆಲ್ಲ ಮಾಡಿಕೊಂಡು ನಾವಿಲ್ಲೇ ಟ್ರಾಫಿಕ್ ದಾಟಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮಾರ್ಕೆಟಿಗೆ ಹೋಗೋದಿತ್ತು ನಂದು, ಬಟ್ ಮಕ್ಕಳು ಬಿಡಲಿಲ್ಲ, ಬೇಡ ಹೋಗೋದು, ಈಗ ಡೈರೆಕ್ಟ್ ಮನೆಗೆ ಹೋಗೋಣ ಅಂಥೇಳಿ. ಸೊ ಡೈರೆಕ್ಟ್ ಮನೆಗೆ ಹೋಗೋಣ ಅಂದವ್ರು ನನಗೇನು ಮಾಡಿದ್ರಪ್ಪ ಅಂತಂದರೆ, ಇಲ್ಲ ನೀನು ವಾಷಿಂಗ್ ಮಷಿನ್ ತೊಗೊಂಡು ಮಮ್ಮಿ ಅದ್ರ ಪಾರ್ಟಿ ಕೊಡಿಸ್ಬೇಕು ನಮ್ಗೆ ಅಂತಂದರು. ಸರಿ ಬಿಡು, ವಾಷಿಂಗ್ ಮಷಿನ್ ಯಾರಾದರೂ ಕೊಡಿಸ್ಲಿ, ಅಟ್ಲೀಸ್ಟ್ ನಾನು ನನ್ನ ಮಕ್ಳಿಗೆ ಪಾರ್ಟಿ ಕೊಡಿಸೋ ಅಷ್ಟರ ಶಕ್ತಿ ಐತೆ ಅಂಥೇಳಿ ಅವ್ರಿಗೆ ನಾನು ಎಲ್ಲಿ ಕರ್ಕೊಂಡು ಬಂದೆಪ್ಪ ಅಂದರೆ, ಆ್ಯಕ್ಚುಲಿ ಅವರು ಚಾಯ್ಸ್ ಮಾಡಿದರು ಪ್ಲೇಸ್ ಹೆಡ್ ಪೋಸ್ಟ್, ನಮ್ಮ ಧಾರವಾಡದ ಹೆಡ್ ಪೋಸ್ಟ್ ಮುಂದ್ಗಡೆ ಕೆಲವೊಂದು ಸ್ಟಾಲ್ಸ್ ಹಾಕಿರ್ತಾರೆ ರೀ. ಮೇನ್ ಅಂದ್ರೆ ಅಲ್ಲೇ ಮೊಮೋಸ್ ಸ್ಟಾಲ್ ಭಾಳ ಫೇಮಸ್ ಐತಿ. ಸೊ ಮಕ್ಕಳಿಗೆ ಮೊಮೋಸ್ ಭಾಳ ಇಷ್ಟ. ಸೊ ಅಲ್ಲೇ ಹೋಗೋಣ ಅಂತಂದ್ರೆ, ಸರಿ ಬಿಡು ನೀವು ಮುಂದೆ ಹೋಗಿರಿ, ನಾವು ಆಟೋದಾಗ ಬರ್ತೀವಿ ಅಂತ ಅವ್ರನ್ನ ಕಳಿಸಿದ್ವಿ. ನಂತರದಲ್ಲಿ ಏನು ಮಾಡಿದ್ವಿ, ಟೈಮ್ ಬಂದುಬಿಟ್ಟು ಒಂದು 6 ಗಂಟೆ ಆಗಿತ್ತು. ಸೊ ಕಾವೇರಿಗೆ ಕಾಲ್ ಮಾಡಿದ್ವಿ, ನಿಂದು ಡ್ಯೂಟಿ ಮುಗ್ದಿದ್ರೆ ಜಾಯ್ನ್ ಆಗು ಹೆಡ್ ಪೋಸ್ಟಿಗೆ ಅಂಥೇಳಿ. ಬಟ್ ಅವತ್ತು ನಮ್ಮ ತನ್ನೊಂದು ಡಾನ್ಸ್ ಕ್ಲಾಸ್ ಇತ್ತು ರೀ. ಅವ್ರು ಡಾನ್ಸ್ ಕ್ಲಾಸಿಗೆ ಹೋಗಿ ಬಂದಮೇಲೆ ಟಿಫನ್ ತರಿಸಿದ್ರಂತೆ. ಆಕಿ ಟಿಫನ್ ಮಾಡಾಕತ್ತಿದ್ಲಂತ. ಇಲ್ಲ ಆಕಿ ಟಿಫನ್ ಮಾಡಾಕತ್ತಾಳಂಟಿ, ನೀವು ಮುಗಿಸ್ಕೊಂಡು ಬರ್ರಿ, ನಾನು ನಿಮಗಿಲ್ಲೇ ಹೋಗುವಾಗ ಮನೆಗೆ ಹೋಗುವಾಗ ನಾನು ಜಾಯ್ನ್ ಆಗ್ತೀನಿ ಅಂತಂದ್ಲೆ. ಸರಿ ಬಿಡುವ ಹಂಗಾರ ಅಂಥೇಳಿ ನಾನು ಮತ್ತು ಮಕ್ಕಳು ತಂಗಿ ಅಷ್ಟೇ ಇಲ್ಲೇ ನಮ್ಮ ಧಾರವಾಡದ ಹೆಡ್ ಪೋಸ್ಟಿಗೆ ಬಂದ್ವಿ ನೋಡ್ರಿ. ಇಲ್ಲಂತೂ ಮೊಮೋಸ್ ಸಖತ್ತಾಗಿ ಮಾಡ್ತಾರೆ, ಎಲ್ಲ ಥರದ ಮೊಮೋಸು ಸಿಗ್ತಾವ್ರಿ ಇಲ್ಲೇ.
ಜಸ್ಟ್ ವೆಜ್ ಮೋಮೋಸ್ ಸಿಗ್ತಾವೆ, ಆಮೇಲೆ ಪನ್ನೀರ್ ಮೋಮೋಸ್, ಚಿಕನ್ ಮೋಮೋಸ್ ಎಲ್ಲ ಸಿಗ್ತಾವೆ. ಅದ್ರಾಗೂ ಮತ್ತು ಸ್ಟೀಮ್ ಮೋಮೋಸ್ ಮತ್ತು ಫ್ರೈಡು, ಅದ್ರಾಗ ಪೆರಿ ಪೆರಿ ಮಸಾಲ ಫ್ರೈಡು ಎಲ್ಲ ವೆರೈಟೀಸ್ ಆಫ್ ಮೋಮೋಸ್ ಸಿಗ್ತಾವೆ. ಮಕ್ಕಳಿಗೆ ಭಾಳ ಇಷ್ಟ ಆಗಿಬಿಟ್ಟವ. ಸೊ ಹೀಗಾಗಿ ನಾನು ಕೂಡ ಕರ್ಕೊಂಡು ಬಂದೆ. ಇದು ನಮ್ಮ ಧಾರವಾಡದ ಹೆಡ್ ಪೋಸ್ಟ್ ಸರ್ಕಲ್ ರೀ. ಇಲ್ಲೇ ಭಾರತ್ ಡಿಪೋ ಅಂತ ದೊಡ್ಡದು ಬುಕ್ ಡಿಪೋ ಐತಿ. ಭಾಳ ಅಂದ್ರೆ ಭಾಳ ದೊಡ್ಡದು ರೀ, ಕಾಣಿಸ್ತಾ ಇರ್ಬೋದು ನೀವು ಕಾರ್ನರಿಗೆ. ಇದು ಬಂದುಬಿಟ್ಟು ಹೆಡ್ ಪೋಸ್ಟ್ ರೀ. ಪೋಸ್ಟ್ ಮುಂದುಗಡೆನೇ ಅಂದ್ರೆ ಪೋಸ್ಟ್ ಟೈಮಿಂಗದ್ದು ಮುಗಿದ್ಮೇಲೆ ಸಾಯಂಕಾಲ ಟೈಮಿಗೆ ಈ ಥರ ಸ್ಟಾಲ್ಸ್ ಎಲ್ಲ ಹಾಕ್ತಾರೆ. ಇಲ್ಲಿ ಬಂದಮೇಲೆ 4 ಥರ ಆರ್ಡ್ರ್ ಮಾಡ್ಕೊಂಡಿವಿ ನಾವು. ನಾನು ಮಾಡಿದೆ ಪನ್ನೀರ್ ಸ್ಟೀಮ್ ಮೋಮೋಸ್, ಹಾಗೆ ಮಗ ಮಾಡ್ದೆ ಪನ್ನೀರ್ ಫ್ರೈಡ್ ಮೋಮೋಸ್, ಮಗಳು ಮಾಡಿದ್ಲು ಪನ್ನೀರ್ ಪೆರಿ ಪೆರಿ ಮಸಾಲ ಫ್ರೈಡ್ ಮೋಮೋಸ್. ನಮ್ಮ ತಂಗಿ ಮೋಮೋಸ್ನು ನಾವಲ್ಲೇ ನನಗೆ ಗೋಬಿ ಮಂಚೂರಿ ಬೇಕಂದ್ಲು. ಸೊ ಹಿಂಗೆ 4 ಮಂದಿ 4 ಥರ ನಾವಿಲ್ಲೇ ಆರ್ಡ್ರ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಫಸ್ಟಿಗೆನ ಈಸಿ ಅಲ್ರಿ, ಸ್ಟೀಮ್ ಮೋಮೋಸ್ ಕೊಟ್ಟರು, ಅಂದರೆ ನನ್ನದು ಆರ್ಡ್ರ್ ಬಂತು ಫಸ್ಟು. ಸೊ ತಿಂದ್ವಿ, ಸಾಕಷ್ಟರ ಸರಿ ಬಂದೀವಿ. ಇಲ್ಲೇ ಚೆನ್ನಾಗಿರ್ತೈತಿ, ಚಲೋ ಮಾಡ್ತಾರೆ, ಅಡ್ಡಿಲ್ಲ, ಟೇಸ್ಟ್ ವೈಸ್ ಮಸ್ತ್ ಇರ್ತೈತೆ ಅಂತ ಹೇಳ್ಬೋದು. ಸೊ ನಂದು ಬಂದಾದ ನಂತರ ತಂಗಿದ ಗೋಬಿ ಬಂತು, ನಂತರದಲ್ಲಿ ಮಕ್ಕಳದೆಲ್ಲ ಬಂತು ಐಟಮ್ಸು. ಸೊ ಮಸ್ತಾಗೆ ಎಂಜಾಯ್ ಮಾಡಿದ್ವಿ. ಹಾಗೇನ ಮತ್ತೇನೈತಿ, ಆಟೋ ತಮ್ಮಗೆ ಕರೆದ್ವಿ, ಅವ್ನು ಬರಲಿಲ್ಲ. ನಾವು ಅಲ್ಲೇ ಅಂತಂದ ದೂರ ತೊಗೊಂಡು ನಿಲ್ಲಿಸ್ಬಿಟ್ಟಿದ್ದ ಆಟೋನ. ಆಮೇಲೆ ಮಗ ಐಸ್ ಕ್ರೀಮ್ ತೊಗೊಂಡ. ನೋಡ್ರಿ ಈಗ ಹೋಗ್ತಾ ಇದ್ದೀವಿ, ನೀ ಲಘು ಲಘು ಮುಗಿಸ್ಬೇಕಾ ಐಸ್ ಕ್ರೀಮಲ್ಲಿ ತನ್ನೋ ಇದ್ದಾಳೆ, ತನ್ನೋಗಿ ಮೊದಲೇ ಈಗ ನೆಗಡಿ ಆಗೈತಿ ಅಂತಂದು ಭಯಕತ್ತಿದ್ವಿ ನಾವು. ಸೊ ನಾವು ಹೋಗ್ತಾ ಮತ್ತು ಕಾವೇರಿಗೆ ಗೋಬಿ ಮಂಚೂರಿ ಮಸ್ತ್ ಮಾಡ್ತಾರೆ ಇಲ್ಲೇ, ಮತ್ತು ಆಕಿಗೂ ಗೋಬಿ ಇಷ್ಟ. ಸೊ ಆಕಿಗೆ ಗೋಬಿ ಪಾರ್ಸೆಲ್ ಕಟ್ಟಿಸ್ಕೊಂಡು ನಾವೀಗ ಹೋಗ್ತಾ ಅಂದಿವಿ ಕಾವೇರಿನ ಮತ್ತು ತನೂನ ನಾವಿಲ್ಲೇ ಪಿಕಪ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ನೋಡಿರಿ ಈ ರೀತಿಯಾಗಿ ಸಿಂಪಲ್ಲಾಗಿ ವಾಷಿಂಗ್ ಮೆಷಿನ್ ಪರ್ಚೇಸ್ ಮಾಡಿದ ಪಾರ್ಟಿ ಅಂತ ಹೇಳ್ಬೋದು, ನನ್ನ ಮಕ್ಕಳಿಗೆ ಕೊಡಿಸಿದೆ. ಸೊ ಈ ರೀತಿ ನೋಡಿರಿ ಪರಿಸ್ಥಿತಿ ಹೆಂಗಿರ್ತೈತೆ ಅಂದ್ರೆ ಮನುಷ್ಯಂದು ಈ ರೀತಿಯಾಗಿ. ಬಟ್ ತಂಗಿ ತಮ್ಮನಿಂದ ಮಷಿನ್ ಅಂತೂ ಬಂತು. ಇನ್ನು ಅದನ್ನು ಇನ್ಸ್ಟಾಲ್ಮೆಂಟ್ ಮುಟ್ಟೋ ಮಟನೂ ಅದ್ರದ್ದೊಂದು ಟೆನ್ಷನ್ ಇದ್ದೇ ಇರ್ತೈತಿ, ಕರೆಕ್ಟಾಗಿ ಅದನ್ನು ಮುಟ್ಟಿಸ್ಬೇಕು ನೋಡಿರಿ. ಸರಿ ಸ್ನೇಹಿತರೆ, ಬರ್ರಿ ಇನ್ನು ಕಾವೇರಿನ ಮತ್ತು ತನು ನಿಂತಾರ ನೋಡ್ರಿ ಇಲ್ಲೇ, ಅವ್ರನ್ನ ಹತ್ತಿಸ್ಕೊಂಡು ಮನೆಗೆ ಹೋಗೋಣಂತ ಸ್ನೇಹಿತರೆ. ಸೊ ನಾವೀಗ ಮನೆಗೆ ಬಂದ್ವಿ, ಲವ್ವರ್ ಮನೆ ಮುಂದೆ ನಿಂತ್ವಿ ನೋಡ್ರಿ. ಯಾಕಂದ್ರೆ ತನು ಇಳಿಸ್ಬೇಕಿತ್ತು, ಹಾಗೆ ಮಗನೂ ಎಳೆಯೋನಿದ್ನ. ಮತ್ತು ಉಷಾ ಬಂದ್ಲು. ತೊಗೊಂಡ್ರೇನ್ರಿ, ಎಷ್ಟು ಬಿತ್ತು ಏನು ಎತ್ತ, ತಿಂಗಳ ತುಂಬಂಗೆ ತಂದ್ರು ಹೆಂಗೋ ಪಾಪಾಕಿನೂ ಕೂಡ ಕೇಳಾಕತ್ತಿದ್ಲು. ನಮ್ಮ ತರುಣ್ ಅಂತೂ ಉಡಾಳ್ ನನ್ನ ಮಗ, ಯಾವಾಗ ನೋಡಿದ್ರು ಹೊರಗೆ ಇರ್ತಾನೆ, ಒಂಚೂರು ಕಣ್ ತಪ್ಪಿರ್ಸಾಕ್ರಿ ರೋಡಿಗೆ ಬರ್ತಾನೆ, ಅವನ್ನ ಕಾಯ್ದು ನೋಡ್ರಿ ಅನ್ನಕತ್ತಿದ್ಲಕ್ಕಿನೂ ಕೂಡ. ಮತ್ತು ತನಗೂ ಅಭ್ಯಾಸ ಮಾಡಿಸ್ವ, ತಪ್ಪಿಸ್ಬೇಡ ಸಾಯಂಕಾಲ ಡೈಲಿ ಅಂತಂದ್ರೆ ನಾನು ಚೂರು ಹೇಳಾಕತ್ತಿದ್ದೆ. ಇಲ್ಲಿ ತಂಗಿ ಮಗಳು ಮುಂದೆ ಗಾಡಿ ತೊಗೊಂಬಂದು ನಿಂತರು. ನಾನಲ್ಲಿ ಐಸ್ ಕ್ರೀಮಿಗೆ ಇದನ್ನು ಮಾಡಿದ್ರು ಕಡೆಗೂ, ಮತ್ತು ತಂಗಿ ಇಲ್ಲಿ ಐಸ್ ಕ್ರೀಮ್ ತಂದ ಬಿಟ್ಟಿದ್ಲ ಹುಡುಗರಿಗೆ, ನೆಗಡಿ ಐತಿ ಅಂತ ನಾವು ಇದನ್ನು ಮಾಡಿದ್ರೆ ಕಡೆಗೂ ತಂದ ಬಿಟ್ಟಿದ್ಲರಿಗೆ. ತನುಗ ಮತ್ತು ಚಿಂಟುಗೆ ಐಸ್ ಕ್ರೀಮ್, ಕಾವೇರಿಗೂ ಕೂಡ ತೊಗೊಂಬಂದಿದ್ಲ, ಮತ್ತು ನಮಗೂ ಕೂಡ ಕೊಟ್ಟರು. ನಾವೀಗ ಅವ್ರನ್ನೆಲ್ಲ ಬಿಟ್ಟು ಕಾವೇರಿ ನಾನು ಮನೆಗೆ ಹೊಂಟಿವಿ ನೋಡ್ರಿ. ಸ್ನೇಹಿತರೆ, ಇದು ನೆಕ್ಸ್ಟ್ ಡೇ ನೋಡ್ರಿ, ಸಾಯಂಕಾಲ ಒಂದು 5 ಗಂಟೆ ಆಗಿತ್ತು, 5:05ವರೆಗೆ. ಸೊ ಮತ್ತು ಯಾವುದು ಲಾಗಿನ್ ತೊಗೊಂಡಿದ್ದಿಲ್ಲ ಅವತ್ತು. ಬಂದಿದ್ಲ ಮಧ್ಯಾಹ್ನ, ವಾಷಿಂಗ್ ಮೆಷಿನ್ ಬರ್ತೈತೆ ಅನ್ನೋತ್ಲೆ ಅಂದ್ರೆ ಆಕಿಗೂ ಖುಷಿ ಅಲ್ರಿ, ಭಾಳ ದಿವಸ ಆಗಿತ್ತು ನಾನು ಪೇಚಾಡಕತ್ತ ತೊಗೋಬೇಕಂಥೇಳಿ. ಸೊ ಬರ್ತೈತೆ ಅನ್ನೋತ್ಲೆ ಅಂದ್ರೆ ಆಕಿನೂ ಬಂದಿದ್ಲೆ ತನ್ನೂ ಕರ್ಕೊಂಡು. ಹಾಗೆ ಮಗ ಕೂಡ ಇದ್ದ ಇಲ್ಲೇನ, ಅವನು ಕೂಡ ವೆಯ್ಟ್ ಮಾಡಾಕತ್ತಿದ್ದ ವಾಷಿಂಗ್ ಮೆಷಿನ್ ಬರ್ತೈತೆ ಅನ್ನೋತ್ಲೆ. ಸೊ ವಿಡಿಯೋ ಏನು ತೊಗೊಂಡಿರಲಿಲ್ಲ, ಹಂಗೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಾಕತ್ತಿದ್ವಿ ನಾವು. ಒಂದು 5:30 ಆಗಿತ್ತು, ಕಾಲ್ ಬಂತು ಅವ್ರದ್ದು, ಲೊಕೇಶನ್ ಕರೆಕ್ಟಾಗಿ ಇನ್ನೊಂದು ಸರಿ ಕನ್ಫರ್ಮಿಗೆ. ಮತ್ತು ಹೇಳಿದೆ, ಬಂದ್ರೆ ನೋಡ್ರಿ ತೊಗೊಂಡು ಬಂದಾರ, ಈಗ ಇಳಿಸ್ತಾರೆ. ನಾನು ಹಿಂದಿನ ಭಾಗಲ್ಲೇನ ಅಲ್ಲೇ ತೊಗೊಂಡ್ಬಿಡ್ರಿ ಅನ್ನಕತ್ತೀನಿ. ಯಾಕಂದ್ರೆ ಇದು ಮುಂದಿನ ಭಾಗಲ್ಲೇ ತೊಗೊಂಡ್ರು ನಾವು ಅಲ್ಲೇ ಹಿಂದೆನೇ ಇಡಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ಮತ್ತು ಅವಾಗ ಕೇಳಿದೆ, ನಡೀತದಿಲ್ವಾ ಆ ಭಾಗಲ್ಲೇ ಅಂತ. ಅದಕ್ಕೇನು ಆಗ್ತೈತಿ, ನಡೀತೈತಿ, ಆಮೇಲೆ ಪೂಜೆ ಮಾಡ್ತೀಯಲ್ಲ ನಡೀತೈತಿ, ಎಲ್ಲ ಮನೆ ನಿಂದ ಅಲ್ಲ ಅಂತಂದ್ಲು. ಸೊ ಸರಿ ಬಿಡು ಹಂಗಾರ ಅಂಥೇಳಿ, ಸರಿ ಬಿಡ್ರಿ ಅಲ್ಲಿ ಹಿಂದಿನ ಭಾಗಲ್ಲೇನ ತಂದು ಇಳಿಸ್ರಿ ಅಂತ ಹೇಳಿದೆ. ಸೊ ಬರ್ರಿ ಸ್ನೇಹಿತರೆ, ಎಲ್ಲಿ ಇಡ್ತಾರ ನೋಡೋಣಂತ, ಮತ್ತು ಯಾವ್ದು ತೊಗೊಂಡು ಬಂದೇನೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೇನೆ ಸ್ನೇಹಿತರೆ.
ಸ್ನೇಹಿತರೆ, ಒಳಗೆ ಇಟ್ಟರು ವಾಷಿಂಗ್ ಮಷಿನ. ಮತ್ತು ಅವ್ರದ್ದು ಚಾರ್ಜ್ ಇರ್ತದಲ್ರಿ, ಅದನ್ನು ಕೊಟ್ಟೆ, ವೆಹಿಕಲದ್ದು ಚಾರ್ಜ್. ಆಮೇಲೆ ಏನೈತಿ, ಮತ್ತು ಅವರಿಗೆ ಚಹಾ ಕುಡಿಯೋಕ್ಕೂ ಕೊಡ್ರಿ ಅಂದರು. ಅವ್ರಿಗೊಂದು ಸ್ವಲ್ಪ ಚಹಾ ಖರ್ಚಿಗೆ ಒಂಚೂರು ಕೊಟ್ಟೆ. ನಮ್ಮ ತರುಣ್ ಅಂತೂ ಫುಲ್ ಖುಷಿ. ಏನೈತಿ ಇದ್ರಾಗ ಅಂದರೆ ಗಾಡಿ ಐತಂತ ತೋರಿಸ್ತಾನು ಕೈ ಮಾಡಿ. ಬಾಕ್ಸ್ನಾಗ ಏನೈತಂದ್ರೆ ಗಾಡಿ ಐತಂತ ನೋಡ್ರಿ. ಅಷ್ಟು ಚುಟಿ ಅದಾನವನು. ಸೊ ಬಾಕ್ಸ್ ಮೇಲೆ ಅಂತೂ ಗೊತ್ತಾಗತ್ತೈತಿ ನಿಮಗೆ. ನನ್ನ ಮಗನೂ ತೋರ್ಸಕತ್ತಾನು. ಸ್ಯಾಮ್ಸಂಗ್ ತೊಗೊಂಡು ಬಂದಿದ್ದೈತಿ. ಮತ್ತು ಅದು ಫ್ರಂಟ್ ಲೋಡು, ಟಾಪ್ ಲೋಡು, ಮತ್ತು ಕೆಪಾಸಿಟಿ ಎಷ್ಟರದೈತಿ, ಏನೈತಿ, ಇದನ್ನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊಳ್ತೀನಿ, ಎಲ್ಲನೂ ತೋರಿಸ್ತೀನಿ. ಮತ್ತು ಸಾಯಂಕಾಲ ಆಯಿತು, ಹೊರಟ್ರು ನೋಡ್ರಿ ಅವ್ವ ಮತ್ತು ತರುಣ. ಹಾಗೆ ನನ್ನ ಮಗ ಕೂಡ ಹೊಂಟ. ಆ್ಯಕ್ಚುಲಿ ಪಾಪ ವಾಷಿಂಗ್ ಮಿಷಿನ್ ಸಲುವಾಗೆ ಬಂದಿದ್ನವನು. ಮತ್ತು ಟ್ಯೂಷನ್ಗೂ ಹೋಗೋದಿತ್ತು ಅವನು. ಹೀಗಾಗಿ ಈಗ ಹೋದ. ನಾನು ಹತ್ತಿಸ್ಕೊಂಡು ಹೋಗಂತ ಅಳಕತ್ತಿದ್ದ ತರುಣ ಇಲ್ಲೇ. ಸೊ ನಮ್ಮ ಮಮ್ಮಿ ಬೈಯತ್ತಿದ್ರು, ನಿಂದು ರೋವ ಮಾಡ್ತಾನೆ ಕರ್ಕೊಂಡು ಹೋಗಿ ಅಂತ ಹೇಳಿ. ಸೊ ಇಷ್ಟ ಆಯ್ತು ನೋಡ್ರಿ ಸ್ನೇಹಿತರೆ. ನೋಡ್ತಾ ಇದ್ದಾರಲ್ಲ, ವಾಷಿಂಗ್ ಮಷಿನ್ ಅಂತೂ ಬಂತು. ತಂಗಿ ತಮ್ಮರ ಹೆಲ್ಪ್ದಿಂದ ಬಂದೈತಿ. ಬಟ್ ಅದರದ್ದು ಸಂಪೂರ್ಣ ದುಡ್ಡು ತೀರಿಸಿದ ಮೇಲೆನ ಅದು ನನಗೆ ಸಮಾಧಾನ. ಇರಲಿ, ಈಗ ನಾನು ಅನುಕೂಲಕ್ಕೆ ಮತ್ತು ಫೆಸ್ಟಿವಲು ಇತ್ತು, ಆಫರ್ ಇತ್ತು ಅಂತ ಹೇಳಿ ಅವರು ಕೂಡ ತೊಗೊಂಡ್ಬಿಡು, ಏನಾಯ್ತು ನಮ್ಗೆ ಆರಾಮ್ ಕೊಡು ಏನಂತಿ ಮಂತ್ಲಿ ಅಂದರು. ಸೊ ಹೀಗಾಗಿ ತೊಗೊಂಡು ಬಂದೆ. ಹೆಂಗೋ ಬೇಕೇ ಬೇಕಿತ್ತು, ನಂಗೆ ನೀಡಿತ್ತು. ಬಟ್ಟೆದು ಭಾಳ ಅಂದ್ರೆ ಭಾಳ ಟೆನ್ಷನ್ ಆಗಿತ್ತು ಬಟ್ಟೆ ತೊಳೆಯೋದು. ಹೀಗಾಗಿ ಸೊ ತೊಗೊಂಡೇನೋ ಬಂದ್ವಿ. ಬಟ್ ಅದನ್ನೆಲ್ಲಿ ಸೆಟ್ ಮಾಡಬೇಕು, ಜಾಗನ ಇಲ್ಲ, ಸಣ್ಣ ಮನೆ, ಎಲ್ಲಿ ಇಡಬೇಕು ಅನ್ನೋದನ್ನು ಐಡಿಯಾ ಬರವಲ್ತು. ಇಲ್ಲಿ ಇಟ್ಟರೆ ಅಡ್ಡಾಡಕ್ಕೆ ದಾರಿನ ಬರೋಂಗಿಲ್ಲ, ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಇಟ್ವಿ ಅಂದ್ರೆ ಅದ್ರದ್ದೆಲ್ಲ ಪಾಯಿಂಟ್ಸ್ ಎಲ್ಲ ಮತ್ತೀಗ ಎಲ್ಲ ಒಡೆದು ಅದಕ್ಕೆಲ್ಲ ಪಾಯಿಂಟ್ಸ್ ಕೊಡಬೇಕಾಗ್ತೈತಿ. ಇಲೆಕ್ಟ್ರಿಕದ್ದಾಗಿರ್ಬೋದು, ಪ್ಲಂಬಿಂಗದ್ದಾಗಿರ್ಬೋದು, ಎಲ್ಲನೂ ವ್ಯವಸ್ಥೆ ಮಾಡಬೇಕಾಗ್ತೈತಿ. ಇಲ್ಲಿ ಇಟ್ಟರೆ ಅದನ್ನು ಮಾಡ್ದು. ಮತ್ತು ಇಲ್ಲಿ ನೋಡಿರಿ, ನಡೆದಾಡಕ್ಕೆ ಜಾಗನ ಇಲ್ದಂಗೆ ಆಗ್ಬಿಡ್ತೈತಿ. ಸೊ ಇಲ್ಲಂತೂ ಇಡೋಕ್ಕಾಗಂಗಿಲ್ಲ. ನೆಕ್ಸ್ಟ್ ಆಪ್ಷನ್ ಅಂದ್ರೆ ತಂಗಿ ಟಾಯ್ಲೆಟ್ ಒಳಗಿಡು, ಟಾಯ್ಲೆಟ್ ದೊಡ್ಡದೈತಿ ನಿಮ್ದು, ಸೊ ಟಾಯ್ಲೆಟ್ ಒಳಗಿಡು ಅಂಥೇಳಿ. ನಾನು ಫಸ್ಟನ್ನ ಟಾಯ್ಲೆಟ್ ಒಳಗಿಡೋದಾದ್ರೆ ನನಗೆ ವಾಷಿಂಗ್ ಮಷೀನೇ ಬೇಡ ಅಂದಿದ್ದೆ. ಯಾಕಂದ್ರೆ ನನಗೆ ಅದು ಒಟ್ಟು ಸಮ ಆಗಂಗಿಲ್ಲ. ಟಾಯ್ಲೆಟ್ ಅಲ್ರಿ, ನನಗೆ ಬಾತ್ರೂಮ್ನಾಗ ಇಟ್ಟರು ಸಮ ಆಗಂಗಿಲ್ಲ ವಾಷಿಂಗ್ ಮಷೀನ್. ಅದು ಏನೇನೋ ಗೊತ್ತಿಲ್ಲ, ಒಟ್ಟು ಅದು ಸೇರಂಗಿಲ್ಲ ಅಂತ ಹೇಳ್ಬೋದು ನನಗೆ. ಬಾತ್ರೂಮ್ನಾಗರ ಆಗಲಿ ಟಾಯ್ಲೆಟ್ನಾಗರ ಆಗಲಿ, ಇವೆರಡರೊಳಗೆ ಇಡೋದಾದ್ರೆ ನನಗೆ ಬೇಡ ಮಷೀನ ಬೇಡ ಅಂಥೇಳಿ ನಾನು ಇದನ್ನು ಮಾಡಿದ್ದೆ. ನೋಡಿದ್ರಲ್ಲ ಸ್ನೇಹಿತರೆ, ಮಷಿನ್ ಏನೋ ಬಂತು, ಬಟ್ ಮಷಿನ್ ಎಲ್ಲಿ ಸೆಟ್ ಮಾಡ್ಬೇಕು ಅನ್ನೋದನ್ನು ಇನ್ನೂ ಕೂಡ ಸ್ಪೇಸ್ ಸಿಗವಲ್ತಾಗೈತೆ ಅದಕ್ಕೆ. ಯಾಕಂದ್ರೆ ತುಂಬಾ ಸಣ್ಣದೈತಿ ಮನೆ. ಅಷ್ಟು ಸಣ್ಣ ಮನೆಯೊಳಗೆ ಎಲ್ಲ ಬೇಕಂತ ನಾನು ಅಂದ್ಕೊಳ್ತೀನಿ. ಬಟ್ ಅದನ್ನ ಇಡಕ್ಕೆ ಸರಿಯಾದ ಜಾಗ ಇಲ್ಲ. ನೋಡೋಣ ಎಲ್ಲೆಲ್ಲಿ ಸೆಟ್ ಆಕೈತಿ, ಏನಾಕೈತಿ. ನೆಕ್ಸ್ಟ್ ಬ್ಲಾಗ್ ತಪ್ಪದೆ ವಾಚ್ ಮಾಡಿರಿ ಸ್ನೇಹಿತರೆ.